ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಂದು ಕತ್ತೆ ನಿಂತರೂ ಗೆಲ್ಲುತ್ತೆ. ಹೌದು, ಈಗೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವುದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಗಂಗಾ. ಮುಂದುವರೆದು ಹೇಳ್ತಾರೆ, ಸರ್ ಹಾಗಾದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕತ್ತೇನಾ ಅನ್ನುವ ಪ್ರಶ್ನೆಗೆ ಊಹಿಸಿಕೊಳ್ಳಿ, ಅದಕ್ಕೂ ನನಗೂ ಸಂಬಂಧವಿಲ್ಲ ಎನ್ನುವ ಮೂಲಕ ಈ ಹೇಳಿಕೆಯಿಂದ ಜಾರಿಕೊಳ್ಳುವ ಜಾಣತನವನ್ನು ಬಸವರಾಜ್ ಶಿವಗಂಗಾ ಅವರು ಮಾಡ್ತಾರೆ. ಅಷ್ಟಕ್ಕೂ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ವರ್ಸಸ್ ಬಸವರಾಜ್ ಶಿವಗಂಗಾ ಅನ್ನುವ ಬಹುದೊಡ್ಡ ಫೈಟ್ 2023ರ ಚುನಾವಣೆಯಿಂದ ಇಲ್ಲಿಯವರೆಗೂ ದಾವಣಗೆರೆ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಗಂಗಾ ಮಧ್ಯೆ ಅಭಿವೃದ್ಧಿ ವಿಚಾರದಲ್ಲಿ, ಅನುದಾನದ ವಿಚಾರದಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಇಬ್ಬರ ಮಧ್ಯೆ ಬಹುದೊಡ್ಡ ಕಂದಕ ಸೃಷ್ಟಿಯಾಗಿರುವುದು ಮಾಧ್ಯಮಗಳ ಆದಿಯಾಗಿ ದಾವಣಗೆರೆ ಕ್ಷೇತ್ರದ ಜನರಿಗೆ ಗೊತ್ತಿರುವ ವಿಚಾರ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಅವರು ಹಾಕಿರುವ ಎಫರ್ಟ್ಗಿಂತ ಈ ಬಾರಿ 2 ಪಟ್ಟು ಎಫರ್ಟ್ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಿದೆ ಎನ್ನುವ ಮೂಲಕ 2019ರಲ್ಲಿ ಕಾಂಗ್ರೆಸ್ನಿಂದ ಹಿಂದುಳಿದ ವರ್ಗದ HP ಮಂಜಪ್ಪನವರನ್ನು ಕ್ಯಾಂಡಿಡೇಟ್ ಮಾಡಿ ತಮ್ಮದೇ ಬೀಗರಾದ GM ಸಿದ್ದೇಶ್ವರ್ ಅವರ ಗೆಲುವಿಗೆ ಪರೋಕ್ಷವಾಗಿ ಶಾಮನೂರು ಶಿವಶಂಕರಪ್ಪನವರು ಕೈ ಜೋಡಿಸಿದ್ರು ಅನ್ನುವ ಅಸಮಾಧಾನವನ್ನು ಪರೋಕ್ಷವಾಗಿ ಬಸವರಾಜ್ ಶಿವಗಂಗಾ ಅವರು ಹೊರಹಾಕಿದರು. ಈ ಎರಡು ಕುಟುಂಬಗಳ ಮಧ್ಯೆ ಇರ್ತಕ್ಕಂಥ ಅಸಮಾಧಾನ, ಅದರಲ್ಲೂ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರ ಅತಿಯಾದ ಜಾತೀಯತೆಯ ಬಗ್ಗೆ ಆಗಾಗ ಅವಕಾಶ ಸಿಕ್ಕಾಗಲೆಲ್ಲ ಖಂಡಿಸುತ್ತಲೇ ಬಂದಿರುವ ಬಸವರಾಜ್ ಶಿವಗಂಗಾ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗಿಂತ ಸಾಮಾನ್ಯ ಕಾರ್ಯಕರ್ತರೋರ್ವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದರೆ ಬಹುಶಃ ಜಾತ್ಯತೀತತೆ, ಸಾಮಾಜಿಕ ನ್ಯಾಯಕ್ಕೆ ಬಹುದೊಡ್ಡ ಮೆರುಗು ಸಿಗುತ್ತಿತ್ತು. 1996ರಿಂದ 2024ರವರೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಆಗಿರಬಹುದು, ಕಾಂಗ್ರೆಸ್ ಇಂದ ಆಗಿರಬಹುದು, ಎರಡೇ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡಿರುವುದು. ಈ 2 ಕುಟುಂಬದ ಸದಸ್ಯರೇ 30 ವರ್ಷಗಳ ಕಾಲ ದಾವಣಗೆರೆಯನ್ನು ಆಳಿದ್ದಾರೆ. ಇವರಿಂದ ದಾವಣಗೆರೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಅನ್ನುವುದನ್ನು ಪರೋಕ್ಷವಾಗಿ ಬಸವರಾಜ್ ಶಿವಗಂಗಾ ಅವರು GM ಸಿದ್ದೇಶ್ವರ ಕುಟುಂಬ ಮತ್ತು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಈ ಮೂಲಕ ದಾವಣಗೆರೆ ಕ್ಷೇತ್ರದ ಜನರಲ್ಲಿರ್ತಕ್ಕಂಥ ಅಸಮಾಧಾನವನ್ನು ಬಸವರಾಜ್ ಶಿವಗಂಗಾ ಅವರು ಪರೋಕ್ಷವಾಗಿ ಮಾಧ್ಯಮಗಳ ಎದುರು ಪ್ರಾಮಾಣಿಕವಾಗಿ ತೆರೆದಿಡುವ ಪ್ರಯತ್ನ ಮಾಡಿದ್ರು. ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನಿಜಕ್ಕೂ ಕೂಡ ಕತ್ತೆನಾ? ಕತ್ತೆಗೆ ಹೋಲಿಕೆ ಮಾಡುವ ಮೂಲಕ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸಂಘಟನೆ ಪ್ರಬಲವಾಗಿದೆ. ಯಾವುದೇ ಒಂದು ಕುಟುಂಬದ ಬಹುದೊಡ್ಡ ಹಿನ್ನೆಲೆ ಇದೆ ಎನ್ನುವ ಕಾರಣಕ್ಕೆ ಗೆಲ್ಲುವುದಿಲ್ಲ. ಹಾಗೆ ಗೆಲ್ಲುವುದಾಗಿದ್ದರೆ 2018ರಲ್ಲಿ 2008ರಲ್ಲಿ ಏಕೆ ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸೋತರು ಎನ್ನುವ ಪ್ರಶ್ನೆಯನ್ನು ಕೂಡ ಪರೋಕ್ಷವಾಗಿ ಬಸವರಾಜ್ ಶಿವಗಂಗಾ ಅವರು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದತ್ತ ಎಸೆಯುವ ಮೂಲಕ ಆ ಕುಟುಂಬದ ವಿರುದ್ಧ ಮತ್ತು ಬಿಜೆಪಿಯಲ್ಲಿನ GM ಸಿದ್ದೇಶ್ವರ ಅವರ ಕುಟುಂಬದ ವಿರುದ್ಧ ಬಸವರಾಜ್ ಶಿವಗಂಗಾ ಅವರು ಆಕ್ರೋಶದ ನುಡಿಗಳನ್ನು ದಾವಣಗೆರೆ ಕ್ಷೇತ್ರದ ಜನರ ಪರವಾಗಿ ಮಾತನಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೀನಿ, ಕಾಂಗ್ರೆಸ್ ಪರವಾಗಿ ಮತ ಕೇಳ್ತೀನಿ. ಇಷ್ಟ ಇಲ್ಲ ಅಂತಲ್ಲ, ನಾನು ಮುಂಚೆನೇ ಹೇಳಿದ್ನಲ್ಲ, ಕಾಂಗ್ರೆಸ್ಸಿಗೆ ಕತೆ ಕೊಟ್ಟರು ಅಂದಮೇಲೆ ಮತ್ತೆ ಇನ್ನೇನೇ ಜಾಸ್ತಿ ಮಾತಾಡೋದು. ಕಾಂಗ್ರೆಸ್ಸಿಗೆ ಕತೆ ಕೊಟ್ಟರು ಅಂದಮೇಲೆ ಮತ್ತೆ ಇನ್ನೇನೇ ಜಾಸ್ತಿ ಮಾತಾಡೋದು. ಕಾಂಗ್ರೆಸ್ ನೀವೇನೇನೋ ಇಸ್ಕೊಂಡ್ರೆ ನಾನೇನು ಮಾಡೋಕ್ಕೋಗಲ್ಲ. ನಾನು ಕಾಂಗ್ರೆಸ್ ಅಷ್ಟೇ.